ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಈ ಹಬ್ಬನ ಹೇಗೆ ಆಚರಿಸಿದ್ರಿ? ಚೆನ್ನಾಗಿ ಆಚರಿಸ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಾನು ಇವತ್ತು ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಬೇವು, ಈ ಬೆಲ್ಲ ಮತ್ತು ಹುರಿಗಡಲೆ ಇದನ್ನು ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಬ್ರಷ್ ಮಾಡಿ ಇದನ್ನೇ ಫಸ್ಟು ತಿನ್ನಬೇಕು. ಕಾಫಿಗಿಂತ ಮುಂಚೆ ಇದನ್ನೇ ಫಸ್ಟು ತಿಂತೀವಿ. ಸೊ ಆ್ಯಕ್ಚುಲ್ ಬೇವು ಬೆಲ್ಲ ಇದೇನೆ. ಇನ್ನೊಂದು ಥರ ಬೇವು ಬೆಲ್ಲನೂ ಕೂಡ ಮಾಡ್ತೀವಿ ನಾವು. ಈ ಹುರಿಗಡಲೆನ ಪುಡಿ ಮಾಡಿ ಇದ್ರ ಜೊತೆಗೆ ಸಕ್ಕರೆ, ಎಳ್ಳು ಹಾಕಿ ಮಿಕ್ಸ್ ಮಾಡ್ತೀವಿ. ನಂತರ ನಾವು ಇವತ್ತು ಪೂಜೆ ಆಗೋ ತನಕ ರೈಸ್ ಐಟಮ್ ಏನೂ ತಿನ್ನಲ್ಲ. ಸೊ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿಕೊಂಡಿದ್ದೆ. ಉಪ್ಪಿಟ್ಟು ಮಾಡಿ ಇವತ್ತು ರಾಮ ಮಂದಿರಕ್ಕೆ ಹೋಗಬೇಕು. ಯಾಕೆ ಅಪ್ಪ ಹಬ್ಬದ ದಿನ ರಾಮ ಮಂದಿರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೇನೆ, ನಮ್ಮೂರು ರಾಮ ಮಂದಿರವನ್ನು ಪುನರುಜ್ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಆ ಕೆಲಸ ಮಾರನೇ ದಿನದಿಂದನೇ ಸ್ಟಾರ್ಟ್ ಆಗಿತ್ತು. ಇವತ್ತು ಅದು ಫುಲ್ ಆಗಿದೆ. ಸೊ ಹಂಗಾಗಿ ಇವತ್ತು ಅದು ಪುನರ್ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಹೋಗಬೇಕು ಅಂತ ತಿಂಡಿ ತಿಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಕ್ಚುಲಿ ಇವತ್ತು ಬೇಡ, ರಾಮನವಮಿ ದಿನವೇ ಇದನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡಿದ್ರು. ಬಟ್ ಅವತ್ತು ಪಲ್ಲಕ್ಕಿ ಎಲ್ಲ ಹೊರಡತ್ತೆ ಅಲ್ಲ, ಸೊ ಹಂಗಾಗಿ ಟೈಮ್ ಸಾಕಾಗಲ್ಲ ಅಂಥೇಳಿ ಇವತ್ತೇ ಪೂಜೆ ಮಾಡ್ತಾಯಿದ್ದಾರೆ. ಹಬ್ಬ ಆಗಿದ್ದರಿಂದ ಯಾವ ಲೇಡೀಸು ಅಷ್ಟು ಸ್ಟಾರ್ಟಿಂಗ್ ಬಂದಿರಲಿಲ್ಲ. ಸೊ ನಮ್ಮ ಮನೆಯವರೇ ಇದ್ದಿದ್ದು ನಾವು. ಹೊಸ ಬಾಗಿಲು ಕೂಡ ಮಾಡಿಸಿದ್ರು, ದ್ವಾರ ಬಾಗಿಲನ್ನ. ಸೊ ಅದು ದ್ವಾರ ಬಾಗಿಲು ಪೂಜೆ ಮಾಡಿ ಹೊಸಲು ತೊಳೆದು ಆದಮೇಲೆ ಒಳಗಡೆ ಹೋಗಬೇಕು ಎಲ್ಲರೂ ಅಂತ ಹೇಳಿದರು. ಸೊ ಅದೇ ಥರ ಮಾಡಿದ್ರು ಎಲ್ಲರೂ. ದ್ವಾರ ಬಾಗಿಲಿಗೆ ಪೂಜೆ ಮಾಡಿ ನಂತರ ಎಲ್ಲರೂ ಒಳಗಡೆ ಹೋದ್ವಿ. ಪೂಜೆನೂ ತುಂಬ ಚೆನ್ನಾಗಿ ಆಯಿತು. ಸೊ ಪೂಜೆ ಮಾಡುವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಪೂಜೆ ಮುಗಿದ ನಂತರ ರಾಮ ಭಜನೆ ಮಾಡಿದ್ರು. ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ಹಬ್ಬ ಇದ್ದಿದ್ದರಿಂದ ಒಂದು 3-4 ಭಜನೆಯನ್ನು ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಅವಾಗೆಲ್ಲ ಭಜನೆಗಳನ್ನ ಕೇಳ್ತಿದ್ರಿ. ಸೊ ಈಗಲೂ ಕೇಳೋ ಇಂಟ್ರೆಸ್ಟ್ ಇರತ್ತೇನೋ ಅಂತ ಅಂದ್ಕೊಂಡು ನಾನು ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ. ಬನ್ನಿ ಕೇಳೋಣ. ಒಂದೇ ಪೆನ್ನಿನಗೆ ಗಣನಾಥ, ಮೊದಲೊಂದೇ ಪೆನ್ನಿನಗೆ ಗಣನಾಥ. ಹಾದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಹಾದಿಯೋಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ. ಮಾಡಿಸಿದ ರಾಜವ ಗಣನಾಥ, ಒಂದೇ ಪೆನ್ನಿನಗೆ ಗಣನಾಥ, ಮೊದಲೊಂದೇ ಪೆನ್ನಿನಗೆ ಗಣನಾಥ. ರಾವಣನು ಮದದಿಂದ ನಿನ್ನ ಪೂಜಿಸದೆ, ರಾವಣನು ಮದದಿಂದ ನಿನ್ನ ಪೂಜಿಸದೆ. ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಸೊ ಹಬ್ಬಕ್ಕೆ ಸ್ವೀಟ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಇವತ್ತು ಕಜ್ಜಾಯ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ. ಬೆಲ್ಲ, ಜೋನಿ ಬೆಲ್ಲ, ಕಾಯಿ ಮತ್ತು ಅಕ್ಕಿ ಹಿಟ್ಟು, ತುಂಬ ನೈಸ್ ಇರೋವಂಥ ಅಕ್ಕಿ ಹಿಟ್ಟನ್ನು ಹದವಾಗಿ ಬೇಯಿಸ್ಕೋತಾ ಇದ್ದಾರೆ. ಇದು ಹದ ಎಲ್ರಿಗೂ ಬರಲ್ಲ. ಹದ ಒಂಚೂರು ತಪ್ಪೋದ್ರೆ ಎಲ್ಲ ಮಿಸ್ ಆಗೋಗುತ್ತೆ, ಇಲ್ಲ ಗಟ್ಟಿ ಬರುತ್ತೆ, ಇಲ್ಲಾಂದರೆ ಆಯಿಲಿಗೆ ಹಾಕಿದ ತಕ್ಷಣ ಎಲ್ಲ ಡಿವೈಡ್ ಆಗುತ್ತೆ. ಸೊ ಹದ ನೀಟಾಗಿ ಗೊತ್ತಿರಬೇಕು. ಸೊ ಅದನ್ನು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಬೇಯಿಸ್ಕೊಂಡು ತಟ್ಕೊಂಡು ಎಣ್ಣೆಗೆ ಬಿಟ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸ್ಮೂತಾಗಿ ಬಂದಿತ್ತು. ಸೊ ಎಕ್ಸ್ಪೆಷಲಿ ಎಲ್ಲ ಸ್ವೀಟ್ಗಳಲ್ಲಿ ಈ ಸ್ವೀಟ್ ನಂಗೆ ತುಂಬಾ ಇಷ್ಟ. ನಮ್ಮ ಮನೇಲಿ ಇಷ್ಟಪಡದೇ ಇರೋರು ಇದ್ದಾರೆ ಕಜ್ಜಾಯನ. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ರು ನಮ್ಮಮ್ಮ. ಸೊ ಅದಕ್ಕೋಸ್ಕರ ನಾವೇನು ಜಾಸ್ತಿ ಐಟಮ್ಸ್ನ ಹಾಕಲಿಲ್ಲ.
ಅವಲಕ್ಕಿ, ಕಾಯಿ, ಸಕ್ಕರೆ ಮತ್ತು ಕಪ್ಪು ಎಳ್ಳು ಇದು ಇಷ್ಟನ್ನು ಹಾಕಿಬಿಟ್ಟು ಹೂರಣ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟು ಮೈದಾ ಹಿಟ್ಟನ್ನು ನಾದಿಟ್ಕೊಂಡಿದ್ವಿ, ಅದಕ್ಕೆಲ್ಲ ಹೂರಣ ಹಾಕಿಬಿಟ್ಟು ಮಾಡಿದ್ವಿ. ಇದು ಕೂಡ ಅಷ್ಟೇ ಒಂದು 50 ಮಾಡಿದ್ವಿ ಅಷ್ಟೇ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಸೊ 2 ತಿಂಡಿನ ಮಾಡಿದ್ವಿ. ಆ್ಯಕ್ಚುಲಿ ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಮಕ್ಕಳು ಬಿಡಲ್ಲ ಹೋಳಿಗೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು 2 ತಿಂಡಿನ ಮಾಡಿದ್ವಿ. ಇದಾದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆಗೆ ನಾವು 3 ಥರ, 5 ಥರ, 7 ಥರ, 9 ಥರ ಪಲ್ಯಗಳನ್ನ ಕೂಡ ಮಾಡ್ತಿದ್ರಂತೆ ಆವಾಗ. ಸೊ ಇವಾಗ ಅದನ್ನು ಪಲ್ಯ ಯಾರೂ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಶಾಸ್ತ್ರಕ್ಕೋಸ್ಕರ 3 ಥರದ ಪಲ್ಯ ಮಾಡ್ತೀನಿ. ಸೊ ನುಗ್ಗೆಕಾಯಿ, ಬದನೆಕಾಯಿ ಸಾಂಬಾರು, ಆಲೂಗಡ್ಡೆ ಪಲ್ಯ, ಚೌಳಿಕಾಯಿ ಪಲ್ಯ, ಕಡಲೆಬೇಳೆ ಪಲ್ಯ, ಆಮೇಲೆ ರೈಸು, ದೋಸೆ, ಪಾಯಸ, ಚಿತ್ರಾನ್ನ, ಕಜ್ಜಿಕಾಯಿ, ಆಮೇಲೆ ಅತ್ರಸ, ಇಷ್ಟು ಐಟಮ್ನ ಮಾಡಿದ್ದೆ ನಾನು. ಇದು ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ಕೊಂಡಿರೋದು. ನಾವು ಕಳಸ ಇಡ್ತೀವಿ, ನಾವು ತುಳಸಿಗೆ ಕಳಸ ಇಡ್ತೀವಿ. ನಾನು ಇನ್ನೊಂದು ಥರ ಬೇವು ಬೆಲ್ಲ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ನಾವು ಎಡೆಗೆ ಇಡ್ತೀವಿ. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಾವು ಪೂಜೆ ಇವತ್ತು ಕಾಣಿಕೆ ಕೂಡ ಕಟ್ತೀವಿ. ಪೂಜೆ ಹೇಗೆ ಮಾಡ್ತೀವಿ ನಾವು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಫಸ್ಟು ನಾವು ಈ ಥರ ಇಟ್ಬಿಟ್ಟು, ಬಾಳೆದೆಲೆ ಇಟ್ಬಿಟ್ಟು, 5 ಎಲೆ ಇಟ್ಬಿಟ್ಟು ಎಡೆ ಇಡ್ತೀವಿ ನಾವು. ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನಾವು ಈ ಎಡೆನ ಇಡ್ತೀವಿ. ಸೊ ಎಡೆ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಈ ಥರ ಬಿಟ್ಬಿಟ್ಟು ನಾವು ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಈ ಎಡೆ ಹೀಗೆ ಇರಬೇಕು ಪೂಜೆ ಮುಗಿಯೋ ತನಕ. ನಂತರ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಅದೇ ಹೇಳಿದ್ನಲ್ಲ ನಾವು ಕಾಣಿಕೆ ಕಟ್ತಾರೆ ಅಂತ ಹೇಳಿಬಿಟ್ಟು, ಅದು ಡಬ್ಬಗಳು 4 ಡಬ್ಬ ಇದೆ ನಮ್ಮ ಮನೆಯಲ್ಲಿ. 4 ಡಬ್ಬಗಳು ಕೂಡ ಅಟ್ಟದ ಮೇಲೆ ಇಟ್ಟಿರ್ತಾರೆ. ಸೊ ಅದನ್ನು ಸ್ಟಾರ್ಟಿಂಗ್ ಮುಂದೆ ಹೋಗೋರು ಗೋಮೂತ್ರ ಇಲ್ಲ ಅಂತಂದರೆ ಸಗಣಿ ನೀರನ್ನು ಮಾಡಿಕೊಂಡು ಶುದ್ಧ ಮಾಡ್ಕೊಂಡು ಹೋಗಬೇಕು. ಹಿಂದೆ ಪೂಜೆ ಮಾಡೋರು ಹೋಗಿ ಇದನ್ನು ನಾವು ದೋಣಿ ಅಥವಾ ಪತಾಸು ಅಂತ ಹೇಳ್ತಾರೆ, ಚಿಕ್ಕದು, ಇದರೊಳಗಡೆ ಇಟ್ಟಿರ್ತಾರೆ ಡಬ್ಬಿನ. ಸೊ ಇದನ್ನು ಪೂಜೆ ಮಾಡಿ ಎತ್ಕೊಂಬರ್ತಾರೆ ಕೆಳಗಡೆ. ಇದು ಫುಲ್ ಆದಾಗಲಾದರೂ ನಾವು ತೊಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ಬರ್ಬೋದು. ಫಾರ್ ಎಕ್ಸಾಂಪಲ್ ಧರ್ಮಸ್ಥಳ, ಸುಬ್ರಹ್ಮಣ್ಯ ಹಾಗೆ ನಾವು ಹಾಕಿರ್ತೀವಿ ಅಂತಂದರೆ ಆ ದೇವಸ್ಥಾನಕ್ಕೆ ಹೋದಾಗ ನಾವು ಆ ಕಾಣಿಕೆನ ಹಾಕಿ ಬರ್ಬೋದು. ಇಲ್ಲ ಯಾವಾಗಾದರೂ ಹಾಕ್ಬೋದು. ನಾವು ತುಂಬ ವರ್ಷಗಳಿಂದ ಈ ಪದ್ಧತಿನ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಈ ಪದ್ಧತಿ ಇತ್ತು. ನಾವೆಲ್ಲ ಏನು ಮಾಡ್ತಿದ್ವಿ ಅಂತಂದರೆ ತುಂಬ ಕಾಯಿನ್ ತೊಗೊಂಡು ಬಂದು ನೀರಲ್ಲಿ ತೊಳೆದ್ಬಿಟ್ಟು ಒಂದೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಕುತ್ಕೋತಾ ಇದ್ವಿ. ತುಳಸಿಗಟ್ಟೆ ಸುತ್ತ ಕುತ್ಕೊಂಡು ಎಲ್ಲರೂ ಇದು ದನ ಕರುಗಳಿಗೇನು ತೊಂದರೆ ಆಗಬಾರ್ದು ಅಂತ ಹೇಳಿ, ಇದು ಮನೆ ಮಕ್ಕಳಿಗೇನು ತೊಂದರೆ ಆಗಬಾರ್ದು ಅಂತ ಹೇಳಿ, ಇದು ಗದ್ದೆಗೇನು ಆಗಬಾರ್ದು ಅಂತ, ಇದು ತೋಟಕ್ಕೇನು ಆಗಬಾರ್ದು ಅಂತ ಹೇಳಿ ₹1 ಕಾಯಿನು ಮನೇಲಿರೋಂಥ ಎಲ್ಲ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿ ತನಕನೂ ಮುಟ್ಟಿಸ್ಬಿಟ್ಟು ಡಬ್ಬದೊಳಗಡೆ ಹಾಕ್ತಾಯಿದ್ರು. ಬಟ್ ಈಗ ಏನಾಗಿದೆ ಅಂತಂದರೆ ಅದನ್ನೆಲ್ಲ ಯಾರು ಮಾಡಲ್ಲ. ಸೊ ಹಬ್ಬ ಬಂದ ತಕ್ಷಣ ಏನು ಮಾಡ್ತಾರೆ, ಅದನ್ನು ದೇವಸ್ಥಾನಕ್ಕೆ ಮನಿ ಆರ್ಡ್ರ್ ಮಾಡ್ತಾರೆ. ಬಟ್ ಇಲ್ಲಿ ನನ್ನ ಗಂಡನ ಮನೆಯಲ್ಲಿ ಈ ಪದ್ಧತಿನ ಇನ್ನೂ ಉಳಿಸ್ಕೊಂಡು ಬಂದಿದ್ದಾರೆ. ಬಟ್ ಆ ಥರ ಎಲ್ಲ ಕುತ್ಕೊಂಡು ತುಳಸಿ ಕತ್ತೆ ಹತ್ರ ಎಲ್ಲ ಕುತ್ಕೊಂಡು ಹಾಕ್ಕೊಳ್ಳಲ್ಲ. ಜಸ್ಟ್ ಎಲ್ಲರ ಕೈಯಲ್ಲೂ 4 ಡಬ್ಬಕ್ಕೂ ಒಂದೊಂದು ಕಾಯಿನ ಹಾಕಿಸ್ತಾರೆ. ಅದು ಹಾಕ್ಸಾದ್ಮೇಲೆ ಪೂಜೆ, ತುಳಸಿ ಪೂಜೆ, ಮನೆ ಫೋಟೋ ಪೂಜೆ ಎಲ್ಲ ಮಾಡ್ತಾರೆ. ಹೊಸ್ಲ ಹತ್ರ ಕೂಡ ದೀಪ ಇಟ್ಟಿದ್ದಾರೆ ನೋಡಿ. ಈ ಥರ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಕಾಯಿನ ಹಾಕ್ತೀವಿ. ಇದನ್ನು ಯಾವಾಗ ತೊಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಅಮ್ಮನ ಮನೇಲಿ ಏನು ಮಾಡ್ತಿದ್ರು ಅಂತಂದರೆ ಇದು ಫುಲ್ ಆದ ತಕ್ಷಣ ತೊಗೊಂಡಾಗ ಹಾಕ್ತಿದ್ರು. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ನಾವು ತುಂಬ ಜನ ಇದ್ವಿ. ಸೊ ಬೇಗ ಫುಲ್ ಆಗಿಬಿಡ್ತಿತ್ತು, ಹಾಕ್ತಿದ್ರು. ಈಗೇನು ವರ್ಷಕ್ಕೊಂದು ಸತಿ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಆವಾಗ ಹಾಕಿದ್ರೂ ಹಾಕ್ಬೋದು, ಫುಲ್ ಆದಮೇಲೆ ಹಾಕಿದ್ರೂ ಹಾಕ್ಬೋದು. ನನ್ನ ಮಗಳು ನೋಡು ಒಂದೊಂದು ಹಾಕಿದ್ರೂ ಮತ್ತೆ ಕೇಳ್ತಾ ಇದ್ದಾಳೆ, ಕೊಡು ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಕೇಳ್ತಾಯಿದ್ಲು. ಎಲ್ಲರೂ ಹಾಕಿದ್ವಿ. ಸುಮಾರು ಒಂದು 5 ಗಂಟೆ ಅಷ್ಟೊತ್ತಿಗೆ ಈ ಪೂಜೆ ನಡೀತು ನಮ್ಮ ಮನೆಯಲ್ಲಿ. ನಾವು ಮಧ್ಯಾಹ್ನ ಕೂಡ ರೈಸ್ ಐಟಮ್ ಏನೂ ತಿಂದಿಲ್ಲ. ಅದೇ ರಾಮ ಮಂದಿರದಲ್ಲಿ ಕೇಸರಿ ಬಾತು ಕೊಟ್ಟಿದ್ದರು ಪ್ರಸಾದ ಅಂತೇಳಿ, ಅದನ್ನೇ ತಿಂದಿದ್ದು. ನಾವು ಉಪವಾಸ ಇರ್ತೀವಿ ಪೂಜೆ ಆಗೋ ತನಕನೂ. ಎಲ್ಲರೂ ಪೂಜೆ ಮಾಡಿ ಕೈ ಮುಕ್ಕೊಂಡಾದ ನಂತರ ಎಡೆಗೆ ಪೂಜೆ ಮಾಡ್ತೀವಿ. ಇವರು ನನ್ನ ಮೈದನ ಭಾವ. ಇವ್ರಿಗೆ ಮದುವೆ ಇದೆ ಏಪ್ರಿಲ್ 22ಕ್ಕೆ. ಸೊ ಮದುಮಗ ಅವರು ಹಬ್ಬಕ್ಕೆ ಬಂದಿದ್ದರು ನಮ್ಮ ಮನೆಗೆ.
ಇದು ಲಾಸ್ಟ್ ಪೂಜೆ ಎಂಡಿಂಗ್ ಮತ್ತೊಂದು ಸತಿ ಪೂಜೆ ಮಾಡಿ ಎಲ್ಲನೂ ಅದಕ್ಕೆ ಒಂದೊಂದು ತುಳಸಿ ಕುಡಿನ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಮತ್ತೆ ತೊಗೊಂಡೋಗಿ ಅಲ್ಲೇ ಇಟ್ಟು ಬರ್ತಾರೆ. ಮಂಗಳಾರತಿ ನನ್ನ ಮಗಳದ್ದು ಫುಲ್ ಹಾವಳಿ. ಹೋದ ವರ್ಷ ಯುಗಾದಿನಲ್ಲಿ ತುಂಬ ಚಿಕ್ಕವಳು, ನಾವಿಲ್ಲಿ ಇರಲಿಲ್ಲ, ನಮ್ಮ ಅಮ್ಮನ ಮನೇಲಿದ್ವಿ. ಸೊ ಈ ವರ್ಷ ಯುಗಾದಿಲಿ ಫುಲ್ಲು ಓಡಾಡ್ತಾ ಇದ್ದಾಳೆ. ನಂತರ ಎಡೆಗೆಲ್ಲ ಪೂಜೆ ಮಾಡಿ ಇದೇ ಎಡೆನ ಊಟ ಮಾಡ್ತೀವಿ. ಇವತ್ತು ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಯ್ತಲ್ಲ, ಸೊ ಅದ್ರ ಪ್ರಯುಕ್ತ ನಮ್ಮೂರಿಗೆ ಈಶ್ವರಪ್ಪ ಬಂದರು. ಸುಮಾರು ಒಂದು 7 ಗಂಟೆ ಆಗಿತ್ತು ಅನಿಸುತ್ತೆ. ನಾವೆಲ್ಲ ಯುಗಾದಿ ಚಂದ್ರನ ನೋಡೋಣ ಅಂಥೇಳಿ ಕೂತ್ಕೊಂಡಿದ್ವಿ. ಸೊ ಆಗಷ್ಟೇ ಬಂದರು. ಅಲ್ಲಿರೋರೆಲ್ಲ ಒಟ್ಟಾಗಿಬಿಟ್ಟು ಅವ್ರಿಗೆ ಜೈಕಾರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವರು ಪ್ರತಿಷ್ಠಾಪನೆಗೆ ಬರೋಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಸಂಜೆ ಬಂದಿದ್ದರು. ಬಂದು ಸೀದಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೂಜೆ ಮುಗಿಸೋ ರಾಮ ದೇವರಿಗೆ ಕೈ ಮುಗಿದು ಅಲ್ಲಿಂದ ನಮ್ಮ ಸರ್ಕಲಲ್ಲಿ ಶಾಂತವೇರಿ ಗೋಪಾಲ್ ಗೌಡ್ರವರ ಪ್ರತಿಮೆ ಇದೆ. ಸೊ ನೋಡಿ ಇಲ್ಲೇ ಕಾಣಿಸ್ತಾ ಇದೆ. ಫಸ್ಟ್ ಅವರು ದೇವಸ್ಥಾನಕ್ಕೆ ಹೋದರು. ಅಲ್ಲಿ ಹೋಗಿ ಬಂದು ನೆಕ್ಸ್ಟು ಅವರ ಪಕ್ಷದ ಬಗ್ಗೆ ಒಂದು 5 ನಿಮಿಷ ಮಾತಾಡಿದ್ರು. ನಂತರ ಅವರು ಹೊರಟೋದ್ರು. ನಂತರ ನಾವು ಯುಗಾದಿ ಚಂದ್ರನಿಗೋಸ್ಕರ ಹುಡುಕ್ತಾ ಇದ್ವಿ. ಕೊನೆಗೆ ನಮಗೆ ಯುಗಾದಿ ಚಂದ್ರ ಕಾಣಿಸ್ತು. ಕೈ ಮುಗಿದ್ಬಿಟ್ಟು ಮನೆಗೆ ಹೋದ್ವಿ. ಸೊ ನನ್ನ ಯುಗಾದಿ ಹಬ್ಬ ಹೀಗೆ ಆಚರಣೆ ಮಾಡಿದ್ವಿ. ನೀವು ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.